we are going to discuss about the core elements of human resource management. ಮಾನವ ಸಂಪನ್ಮೂಲ ನಿರ್ವಹಣೆಯ ಪ್ರಮುಖ ಘಟಕಾಂಶಗಳು. ಇದನ್ನ ಕುರಿತು ನಾವು ಇವತ್ತು ಚರ್ಚೆ ಮಾಡಲಿಕ್ಕೆ ಹೊರಟಿದ್ದೀವಿ. ನಾವು ಮಾನವ ಸಂಪನ್ಮೂಲ ನಿರ್ವಹಣೆಯನ್ನ ಅಭ್ಯಾಸ ಮಾಡಬೇಕು ಅಥವಾ ಅದನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು, ಮತ್ತೆ ಅದನ್ನ ಸ್ಪಷ್ಟವಾಗಿ ಅನುಷ್ಠಾನಗೊಳಿಸಬೇಕು ಅಂತಂದ್ರೆ ಅವಾಗ ನಮಗೆ ಈ ಪ್ರಮುಖ ಘಟಕಾಂಶಗಳ ಬಗ್ಗೆ ಗೊತ್ತಿರಬೇಕು. ಹೇಗೆ ನೀವು ವ್ಯಕ್ತಿಗತ ಸಮಾಜ ಕಾರ್ಯ, ವೃಂದಗತ ಸಮಾಜ ಕಾರ್ಯ ಮತ್ತು ಸಮುದಾಯ ಸಂಘಟನೆ ಈ ಪೇಪರ್ಗಳನ್ನ ಓದಬೇಕಾದ್ರೆ ಅಲ್ಲಿ ಕಂಪೋನೆಂಟ್ಸ್ ಆಫ್ ಸೋಷಿಯಲ್ ಕೇಸ್ ವರ್ಕ್, ಕಂಪೋನೆಂಟ್ಸ್ ಆಫ್ ಸೋಷಿಯಲ್ ಗ್ರೂಪ್ ವರ್ಕ್, ಕಂಪೋನೆಂಟ್ಸ್ ಆಫ್ ಸೋಷಿಯಲ್ ಕಮ್ಯುನಿಟಿ ಆರ್ಗನೈಸೇಷನ್ ಈ ಮೂರು ವಿಷಯ ಪತ್ರಿಕೆಗಳಲ್ಲಿ ಮೂಲ ಘಟಕಾಂಶಗಳ ಬಗ್ಗೆ ಚರ್ಚೆ ಮಾಡಿದ್ರಿ. ಹಾಗೆ ಮಾನವ ಸಂಪನ್ಮೂಲ ನಿರ್ವಹಣೆಗೂ ಕೂಡ ಅದರದೇ ಆಗಿರ್ತಕ್ಕಂತಹ ಘಟಕಾಂಶಗಳು ಇದಾವೆ. The components of human resource management is very essential to understand, to practice and to implement the HRM functions. How we have been studied in our previous semesters, namely the components of social case work, the components of social group work, the components of community organization. Likewise, we are going to study about the core elements of human resource management while it is practicing, while it is implementing in the companies, in the industries and in various sectors where it is applicable. The components are very essential and very important aspects. ಈ ಘಟಕಾಂಶಗಳು ಮುಖ್ಯವಾಗಿ ನಾವು ಯಾವ ವಿಷಯಗಳ ಜೊತೆಗೆ ಮತ್ತು ಯಾವ ಅಂಶಗಳ ಜೊತೆಗೆ ಕಾರ್ಯವನ್ನು ನಿರ್ವಹಿಸಬೇಕು ಅನ್ನೋದನ್ನ ಬಹಳ ಸರಳವಾಗಿ, ಬಹಳ ಅಚ್ಚುಕಟ್ಟಾಗಿ ಮತ್ತೆ ಬಹಳ ಸಂಕ್ಷಿಪ್ತವಾಗಿ ನಮಗೆ ತಿಳಿಸಿಕೊಡ್ತಕ್ಕಂತಹ ಪ್ರಯತ್ನವನ್ನ ಇದು ಮಾಡ್ತದೆ. These components will help us to understand how a human resource manager is going to work in the field and how he is going to implement the functions of human resource management in the companies and industries. Along with that, how with whom he is going to work, that he need to understand, that he need to know very carefully. ಈ ಎಲ್ಲ ಅಂಶಗಳ ಬಗ್ಗೆ, ಈ ಘಟಕಾಂಶಗಳ ಬಗ್ಗೆ ಒಬ್ಬ ಪ್ರಾಕ್ಟೀಷನರ್ ಆಗಿ, ಒಬ್ಬ ಅಭ್ಯಾಸ ಮಾಡುವವನಾಗಿ, ಒಬ್ಬ ಕೆಲಸಗಾರನಾಗಿ ಮಾನವ ಸಂಪನ್ಮೂಲ ನಿರ್ವಹಣಾ ಅಧಿಕಾರಿಗೆ ಬಹಳ ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿರ್ತಕ್ಕಂತಹ ಅಂಶಗಳು ಇವು ಆಗಿರ್ತವೆ. ಅದನ್ನ ನಾವು ಹಾಗೆ ಮುಂದುವರೆದು ಬಿಟ್ಟು ನೋಡ್ತಾ ಹೋದ್ವಿ ಅಂತಂದ್ರೆ ಮೊದಲನೆಯ ಪ್ರಮುಖ ಘಟಕಾಂಶ ಯಾವುದು ಅಂತ ಬಂದಾಗ ಜನರು. People is the first component of human resource management. People means
who is a staff, and who is going to manage an organization is called people. ಒಂದು ಸಂಸ್ಥೆಯನ್ನ ನಡೆಸ್ಕೊಂಡು ಹೋಗ್ಲಿಕ್ಕೆ, ಒಂದು ಸಂಸ್ಥೆಯನ್ನ ನಿರ್ವಹಿಸಿಕೊಂಡು ಹೋಗ್ಲಿಕ್ಕೆ ನಮಗೆ ಜನರ ಅವಶ್ಯಕತೆ ಇದೆ. ಅವರನ್ನ ನಾವು ಸಿಬ್ಬಂದಿಗಳ ರೂಪದಲ್ಲಿ ಅವರನ್ನ ಆಯ್ಕೆ ಮಾಡ್ತೀವಿ. ಅವರಿಗೆ ಕೆಲವೊಂದಿಷ್ಟು ಜವಾಬ್ದಾರಿಗಳನ್ನ ಕೊಡ್ತೀವಿ. ಆ ಜವಾಬ್ದಾರಿಗಳನ್ನ ನಿರ್ವಹಿಸಿಕೊಂಡು ಹೋಗ್ತಕ್ಕಂಥ ಕೆಲಸವನ್ನ ಅವರೆಲ್ಲರೂ ಮಾಡ್ತಾರೆ ಅಂತಕ್ಕಂಥದ್ದು. ಹಾಗೆ organizational performance depends upon the performance of people in the organization. ಈ ಜನರಿದ್ದಾಗ ಮಾತ್ರ ನೀವು ಆ ಒಂದು ಸಂಸ್ಥೆಯನ್ನ, ಆ ಒಂದು ಕಂಪನಿಯನ್ನ, ಆ ಒಂದು ಕೈಗಾರಿಕಾ ಘಟಕವನ್ನ ಅಥವಾ ಆ ಕೈಗಾರಿಕಾ ಘಟಕದ ಕಾರ್ಯಕ್ಷಮತೆಯನ್ನ ಅದು ಅವಲಂಬಿಸಿರ್ತದೆ. It means we select those who are willing to work, those who are having capacities to work in the field. ನಾವು ಅಂತವರನ್ನ ಮಾತ್ರ ಆಯ್ಕೆ ಮಾಡ್ಕೊಳ್ತೀವಿ, ಅಂತವರಿಂದ ಮಾತ್ರ ನಾವು ಕೆಲಸಗಳನ್ನ ತಗೊಳ್ಳಿಕ್ಕೆ ಪ್ರಯತ್ನವನ್ನ ಮಾಡ್ತೀವಿ. Specific to retail, the people management are complicated in view of long hours of working. ಇಲ್ಲಿ ನಾವು ಇಷ್ಟೆಲ್ಲ ಮಾತಾಡ್ತಾ ಇದ್ದೀವಿ, ಇಷ್ಟೆಲ್ಲವೂ ಹೇಳ್ತಾ ಇದೀವಿ. ನಾನು ಅವಾಗಲೇ ಇಂಟ್ರೊಡಕ್ಷನ್ ಅಲ್ಲಿ ಹೇಳಿದೆ, ವರ್ಕಿಂಗ್ ವಿತ್ ಮಷೀನ್ ಮೇ ಬಿ ಅ ಈಸಿ ಟಾಸ್ಕ್, ಬಟ್ ಹ್ಯಾಂಡಲಿಂಗ್ ಹ್ಯೂಮನ್ಸ್ ಈಸ್ ಅ ವೆರಿ ಬಿಗ್ ಟಾಸ್ಕ್. ಮಷೀನ್ಗಳ ಜೊತೆಗೆ ನಾವು ಕೆಲಸ ಮಾಡೋದು ಬಹಳ ಈಸಿ ಆಗ್ಬೋದು. ಯಾಕಂದ್ರೆ ನನಗೆ ಏನು ಬೇಕೋ ಅದನ್ನ ನಾನು ಇನ್ಪುಟ್ ಮಾಡಿದ್ರೆ ನನಗೆ ಅದನ್ನೇ ಅದು ಔಟ್ಪುಟ್ ಕೊಡ್ತದೆ. ಫಾರ್ ಎಕ್ಸಾಂಪಲ್, ಒಂದು ಜೆರಾಕ್ಸ್ ಮಷೀನ್ ಅನ್ನ ಇಟ್ಕೊಳ್ಳಿ ನೀವು. ನನಗೆ ಒಂದು ಪೇಪರ್ದು 100 ಕಾಪಿ ಫೋಟೋ ಕಾಪೀಸ್ಗಳು ಬೇಕಾಗಿದ್ದಾವೆ ಅಂತ ಇಟ್ಕೊಳ್ಳಿ. ಒಂದು ಡಾಕ್ಯುಮೆಂಟಿನ 100 ಫೋಟೋ ಕಾಪೀಸ್ಗಳು ಬೇಕಾಗಿದ್ದಾವೆ ಅಂತಂದ್ರೆ ನಾನು ಆ ಪೇಪರ್ ಅನ್ನ ಅಲ್ಲಿ ಇಡ್ತೀನಿ, ಮಷೀನ್ ಅಲ್ಲಿ ಇಟ್ಟು 100 ಅಂತ ಹೇಳಿ ನಾನು ಟೈಪ್ ಮಾಡ್ತೀನಿ. ಆ ನಂಬರಿಂಗ್ ಅಲ್ಲಿ 100 ಕಾಪೀಸ್ ಅಂತ ಹೇಳಿ ಟೈಪ್ ಮಾಡ್ತೀನಿ. ಓಕೆ ಬಟನ್ ಅನ್ನ ಕೊಟ್ಟೆ ಅಂತಂದ್ರೆ ಅದು ನನಗೆ 100 ಕಾಪಿ ಕೊಡ್ತದೆ. ದಟ್ ಇಸ್ ನಾಟ್ ಡಿಫಿಕಲ್ಟ್, ನಾಟ್ ಎಟ್ ಆಲ್. ನನ್ನ ಕೆಲಸ ಏನು, ಬರೀ ಆ ಪೇಪರ್ ಅನ್ನ, ನನಗೆ ಯಾವ ಡಾಕ್ಯುಮೆಂಟಿನ 100 ಫೋಟೋ ಕಾಪಿಗಳು ಬೇಕಾಗಿದ್ದಾವೋ ಆ ಡಾಕ್ಯುಮೆಂಟ್ ಅನ್ನ ಸ್ಕ್ಯಾನ್ ಮಾಡೋದಷ್ಟೇ ನನ್ನ ಕೆಲಸ. ಅದು ನಾನ್ ಮಾಡ್ತಾ ಇಲ್ಲ, ಮಷೀನೇ ಮಾಡ್ತಾ. ನಾನು ಬರೇ ಬಟನ್ ಅನ್ನ ಪ್ರೆಸ್ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಅದು 100 ಕಾಪಿಗಳನ್ನ ಕೊಟ್ಟು ಬಿಡುತ್ತದೆ. ಬಟ್ ವೆನ್ ಇಟ್ ಕಮ್ಸ್ ಟು ಹ್ಯೂಮನ್ ಬೀಯಿಂಗ್ಸ್, ಮಾನವರು ಅಂತಕ್ಕಂಥವ್ರು ಬಂದಾಗ, ನಾನು ಮನುಷ್ಯನಿಗೆ, ನಾನು ನಿಮ್ಮಲ್ಲೇ ಯಾರಿಗಾದ್ರೂ ಒಬ್ರಿಗೆ ಆಯ್ಕೆ ಮಾಡ್ಕೊಂಡು ನನಗೆ 100 ಕಾಪಿ ಪ್ರಿಂಟ್ ಅನ್ನ ಕೊಡ್ರಿ ಈ ಡಾಕ್ಯುಮೆಂಟ್ ಇಂದು ಅಂತಂದ್ರೆ ನಿಮ್ಗೆ ಕೊಡ್ಲಿಕ್ಕೆ ಸಾಧ್ಯನಾ? ಅಥವಾ ನಾನು ನಿಮ್ಗೆ ಏನೋ ಒಂದು ಕೆಲಸವನ್ನ ಅಸೈನ್ ಮಾಡಿದೆ ಅಂತಂದ್ರೆ, ಸರ್ ಅದು ಹೆಂಗ್ರಿ, ಸರ್ ಇದು ಹೆಂಗ್ರಿ, ಅದು ಎಲ್ಲಿ ಸಿಕ್ತದ್ರಿ, ಇದು ಎಲ್ಲಿ ಸಿಕ್ತದ್ರಿ, ಸರ್ ನಾ ಅದ ಕೆಲಸ ಹೆಂಗ್ ಮಾಡ್ಬೇಕ್ರಿ, ಇದು ಹೆಂಗ್ ಹುಡುಕ್ಬೇಕ್ರಿ, ಸರ್ ಅದು ಅಲ್ಲಿ ಹುಡುಕಿದ್ರೆ ಅಲ್ಲಿ ಮತ್ತೇನ್ ನಾನ್ ನೋಡ್ಬೇಕ್ರಿ, ಯಾವ ಪೇಜಿಗೆ ಹೋಗ್ಬೇಕ್ರಿ, ಯಾವ ಕಂಟೆಂಟ್ ನೋಡ್ಬೇಕ್ರಿ, ಅದ್ ಯಾರು ಬರ್ದಾರ್ರಿ, ಎಲ್ಲ ಪ್ರಶ್ನೆಗಳನ್ನ ನೀವೇ ಕೇಳ್ತೀರಿ. ರೈಟ್? ಸೊ ಮಾನವರ ಜೊತೆ ಕೆಲಸ ಮಾಡೋದು ಅಷ್ಟು ಈಸಿ ಅಲ್ಲ. ಬಿಕಾಸ್ ದೇ ಆರ್ ಎಕ್ಸ್ಪರ್ಟೈಸ್ಡ್, ದೇ ಆರ್ ಯೂನಿಕ್ ಇನ್ ನೇಚರ್. ಮಾನವರು ಯಾವಾಗಲೂ ನೇಚರ್ ಅಲ್ಲಿ, ಸ್ವಭಾವದಲ್ಲಿ ಬಹಳ ಅನ್ಯೋನ್ಯತೆಯನ್ನ ಒಳಗೊಂಡಿರ್ತಕ್ಕಂಥವರು, ಬಹಳ ವಿಶಿಷ್ಟತೆಯನ್ನ ಹೊಂದಿರತಕ್ಕಂಥವರು. ಅದಕ್ಕೋಸ್ಕರ ನಾವು ಅವರನ್ನ ಹ್ಯಾಂಡಲ್ ಮಾಡೋದೇನಿದೆಲ್ಲ, ಅವರನ್ನ ನಿರ್ವಹಿಸೋದೇನಿದೆಲ್ಲ, ಅದು ಬಹಳ ಕಷ್ಟದ ಕೆಲಸ. ದೆನ್ ದ ಸೆಕೆಂಡ್ ಕಂಪೋನೆಂಟ್ ಈಸ್ ಮ್ಯಾನೇಜ್ಮೆಂಟ್. HRM
involves application of management functions, the principles for acquiring, developing, maintaining, and remunerating employees in the organization. ನಿರ್ವಹಣೆ ಅಂತಕ್ಕಂಥದ್ದು ಸಂಸ್ಥೆಗಳಲ್ಲಿ ಉದ್ಯೋಗಿಗಳನ್ನ ಸ್ವಾಧೀನಪಡಿಸಿಕೊಳ್ಳಲು, ಅಭಿವೃದ್ಧಿಪಡಿಸಲು, ನಿರ್ವಹಿಸಲು ಮತ್ತು ಸಂಭಾವನೆಯನ್ನು ಪಡೆಯಲು ನಿರ್ವಹಣಾ ಕಾರ್ಯಗಳು ಮತ್ತು ತತ್ವಗಳನ್ನ ಅನ್ವಯಿಸುವುದು ಮಾನವ ಸಂಪನ್ಮೂಲ ನಿರ್ವಹಣೆ ಒಳಗೊಂಡಿರ್ತದೆ ಅಂತಕ್ಕಂಥದ್ದು. ಸಿ HRM ಅಂತಕ್ಕಂಥದ್ದು ನಿರ್ವಹಣೆ ಮಾಡೋದೇ. ನಾವು ಅದನ್ನೇ ಹೇಳ್ತಾ ಬರ್ತಾ ಇದ್ದೀವಿ ಮೊದಲನೆಯ ಇಂಟ್ರಡಕ್ಷನ್ ಇಂದ ಇಲ್ಲಿವರೆಗೂ, ಮೊದಲನೇ ಕ್ಲಾಸ್ ಇಂದ ಇಲ್ಲಿವರೆಗೂ ಅದನ್ನೇ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಮ್ಯಾನೇಜಿಂಗ್ ದ ಪೀಪಲ್, ಮ್ಯಾನೇಜಿಂಗ್ ದ ಹ್ಯೂಮನ್ ಬೀಯಿಂಗ್ಸ್, ಮ್ಯಾನೇಜಿಂಗ್ ದ ಹ್ಯೂಮನ್ ರಿಸೋರ್ಸಸ್, ಮಾನವ ಸಂಪನ್ಮೂಲಗಳನ್ನ, ಮಾನವರನ್ನ, ಮಾನವರ ಭಾವನೆಗಳನ್ನ, ಮಾನವರ ಚಲನವಲನಗಳನ್ನ ನಿರ್ದೇಶಿಸುವುದು, ನಿರ್ವಹಿಸುವುದು, ಅವುಗಳನ್ನ ಸರಿದೂಗಿಸಿಕೊಂಡು ಹೋಗುವುದೇ ಮಾನವ ಸಂಪನ್ಮೂಲ ನಿರ್ವಹಣೆ. ಅದನ್ನೇ ನಾವು ಮ್ಯಾನೇಜ್ಮೆಂಟ್ ಅಂತ ಹೇಳಿ ಕರಿತೀವಿ. So next component is integration and consistency. See, ಏಕೀಕರಣ ಮತ್ತು ಸ್ಥಿರತೆ. Decisions related to the people must be integrated and consistent in order to achieve organizational effectiveness in the long run. ದೀರ್ಘಾವಧಿಯ ಸಾಂಸ್ಥಿಕ ಪರಿಣಾಮಕಾರಿತ್ವವನ್ನ ಸಾಧಿಸಬೇಕು ಅಂತಂದ್ರೆ ಜನರಿಗೆ ಸಂಬಂಧಿಸಿದ ನಿರ್ಧಾರಗಳನ್ನ ಸಂಯೋಜಿಸಬೇಕು ಮತ್ತು ಅವುಗಳು ಸ್ಥಿರವಾಗಿರಬೇಕು ಅಂತಕ್ಕಂಥದ್ದು. ಸಿ, ಮಾನವ ಸಂಪನ್ಮೂಲ ನಿರ್ವಹಣೆಯಲ್ಲಿ ಏನಾಗ್ತದೆ, ನಾವು ಮಾನವರನ್ನ ನಿರ್ವಹಣೆ ಮಾಡಬೇಕಾಗಿರೋದ್ರಿಂದ ನಾವು ಸ್ಥಿರತೆಯನ್ನ ಕಾಪಾಡಿಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗ್ತದೆ. ಸ್ಥಿರತೆ ಇನ್ ವಾಟ್ ಸೆನ್ಸ್? ಯಾವ ಒಂದು ಕ್ಷೇತ್ರದಲ್ಲಿ ನಾವು ಸ್ಥಿರತೆಯನ್ನ ಕಾಪಾಡ್ಕೋಬೇಕು? ಫಾರ್ ಎಕ್ಸಾಂಪಲ್, ಸೆಲೆಕ್ಟಿಂಗ್, ರಿಕ್ರೂಟಿಂಗ್ ಅಂಡ್ ಅಸೈನಿಂಗ್. ಆಯ್ಕೆ ಮಾಡಿಕೊಳ್ಳೋದು, ನೇಮಕ ಮಾಡೋದು ಮತ್ತು ಅವರನ್ನ ಜವಾಬ್ದಾರಿಗೆ ವಹಿಸಿಕೊಡುವುದು. ಈ ಮೂರು ಅಂಶಗಳು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಮೂರು ಅಂಶದಲ್ಲಿ ನಾವು ಸ್ಥಿರತೆಯನ್ನ ಮತ್ತು ಇಂಟಿಗ್ರೇಷನ್ ಅನ್ನ, ಏಕೀಕರಣವನ್ನ ಸಾಧಿಸಿರಬೇಕು. ಅಂದಾಗ ಮಾತ್ರ ಒಂದು ಸಂಸ್ಥೆ ಉನ್ನತ ಮಟ್ಟದ ಹೆಸರನ್ನ ಪಡ್ಕೊಳ್ಳಿಕ್ಕೆ, ಒಂದು ಸಂಸ್ಥೆ ಅತ್ಯುತ್ತಮವಾಗಿ ಬೆಳಿಲಿಕ್ಕೆ ಸಾಧ್ಯ ಆಗುತ್ತೆ ಅಂತ. ಅದಕ್ಕೆ ನಾನು ಮೊನ್ನೆನೇ ಎಕ್ಸಾಂಪಲ್ ಹೇಳಿದೆ, ಇನ್ಫೋಸಿಸ್. ಇಟ್ ಹ್ಯಾಸ್ ದ ಹ್ಯೂಮನ್ ರಿಸೋರ್ಸಸ್ ವಿಚ್ ಕ್ಯಾನ್ ರೀಚ್ ದ ಟಾಪ್ ಆಫ್ ದ ಕಂಪನಿ ಇನ್ ದ ಸೊಸೈಟಿ. Apple company is not small company. ಸಂಸ್ಥೆ ಸ್ಥಾಪನೆಗೊಂಡಾಗಿನಿಂದಲೂ ಇಲ್ಲಿಯವರೆಗೂ ತನ್ನದೇ ಆಗಿರ್ತಕ್ಕಂತಹ ಒಂದು ಹೆಸರನ್ನ ಉಳಿಸ್ಕೊಂಡು ಬಂದಿದೆ ಅಂತಂದ್ರೆ ಅದಕ್ಕೆ ಮೂಲ ಕಾರಣ ಏನು ಅಂತಂದ್ರೆ ಏಕೀಕರಣ ಮತ್ತು ಸ್ಥಿರತೆ. ಅದರ ನಿರ್ಧಾರಗಳಲ್ಲಾಗಿರಬಹುದು, ಕೆಲಸಗಾರರನ್ನ ಆಯ್ಕೆ ಮಾಡಿಕೊಳ್ಳೋದ್ರಲ್ಲಾಗಿರಬಹುದು, ಕೆಲಸಗಾರರಲ್ಲಿ ಕೆಲಸಗಳನ್ನ ಹಂಚುವುದಾಗಿರಬಹುದು, ಇದೆಲ್ಲದರಲ್ಲೂ ಏಕೀಕರಣ ಮತ್ತು ಸ್ಥಿರತೆಯನ್ನ ಅದು ಕಾಪಾಡ್ಕೊಂಡು ಬಂದಿದೆ. HP ಕಂಪನಿ ಆಗಿರಬಹುದು, ಕಿರ್ಲೋಸ್ಕರ್ ಕಂಪನಿ ಆಗಿರಬಹುದು,
ಇವೆಲ್ಲೂ ಬಹಳ ಹಳೆಯ ಒಂದು ಕಂಪನಿಗಳು. ಮತ್ತೆ ಟಾಟಾ ಈಸ್ ರೆಡಿ ಟು ಡೊನೇಟ್ ಹಿಸ್ ಪ್ರಾಪರ್ಟಿ ಫಾರ್ ದ ನೇಷನ್ ಡೆವಲಪ್ಮೆಂಟ್. ಇಟ್ ಈಸ್ ನಾಟ್ ಈಸಿ, ರೈಟ್? ಆ ಒಂದು ಕಮಿಟ್ಮೆಂಟು, ಆ ಒಂದು ಅರ್ನಿಂಗ್ ಕೆಪಾಬಿಲಿಟಿ ಏನಿದೆ ಅಲ್ಲ, ದೇ ಹ್ಯಾವ್ ಬೀನ್ ಡೆವಲಪ್ಡ್ ಬೈ ಅಡಾಪ್ಟಿಂಗ್ ಇಂಟಿಗ್ರೇಷನ್ ಅಂಡ್ ಕನ್ಸಿಸ್ಟೆನ್ಸಿ ಅಮಾಂಗ್ ದೇರ್ ವರ್ಕ್. ಅವರ ಕೆಲಸದಲ್ಲಿ ಅವರು ಏಕೀಕರಣ ಮತ್ತು ಸ್ಥಿರತೆಯನ್ನ ಕಾಪಾಡಿಕೊಂಡು ಬಂದಿರೋದಕ್ಕೆ ಇವತ್ತು ಅವ್ರು ತಮ್ಮದೇ ಆಗಿರ್ತಕ್ಕಂಥ ಒಂದು ಹೆಸರನ್ನ ಮಾಡ್ತಾರೆ. ಅದಕ್ಕೆ ಎಲ್ರದು ಡ್ರೀಮ್ ಇರ್ತದೆ, ಆಫ್ಟರ್ ಕಂಪ್ಲೀಷನ್ ಆಫ್ ದೇರ್ post graduation in engineering or graduation in engineering, they always feel to work in Infosys company, in a Wipro company, or to work with the Tata. ಇದೆಲ್ಲವೂ ಟಾಪ್ ಕಂಪನೀಸ್ಗಳವು. ಅವುಗಳಲ್ಲಿ ಕೆಲಸ ಮಾಡಬೇಕು ಅಂತಕ್ಕಂತಹ ಒಂದು ಏನು ಮನೋಭಾವನ ಜನರು ಬೆಳೆಸ್ಕೊಳ್ತಾರೆ. ಯಾಕೆ ಬೆಳೆಸ್ಕೊಳ್ತಾರೆ ಅಂತಂದ್ರೆ, there is a integration and consistency in the principles, in the rules, in the regulation of the company, of the industry. And the next component is influence. ಪ್ರಭಾವವನ್ನ ಬೀರುವುದು ಅಥವಾ ಪ್ರಭಾವ. ಪ್ರಭಾವ ಅಂತಕ್ಕಂಥದ್ದು ಕಂಪನಿಯವರು ತೆಗೆದುಕೊಳ್ಳತಕ್ಕಂತಹ ನಿರ್ಧಾರಗಳು ಗ್ರಾಹಕರ ಗುಣಮಟ್ಟದ ಉತ್ಪನ್ನಗಳು ಮತ್ತು ಸೇವೆಗಳನ್ನು ಒದಗಿಸುವಲ್ಲಿ, ಸಾಂಸ್ಥಿಕ ಗುರಿಗಳನ್ನು ಸಾಧಿಸುವಲ್ಲಿ, ಸಂಸ್ಥೆಯನ್ನ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುವಂತೆ ಮಾಡಲು ಪ್ರಭಾವವನ್ನು ಬೀರತಕ್ಕಂಥದ್ದು. ಡಿಸಿಷನ್ಸ್ ಆರ್ ವೆರಿ ಇಂಪಾರ್ಟೆಂಟ್. It must influence on the effectiveness of organization, providing quality products and services to customers, and achieving organizational goals. ಅದು ಪ್ರಭಾವ ಬೀರಬೇಕು ಅಂತಕ್ಕಂಥ. It must influence on the people perception. It must influence on the employees behavior. It must influence on the ಎಂಪ್ಲಾಯೀಸ್ ಕಮಿಟ್ಮೆಂಟ್. ಅದು ಇನ್ಫ್ಲೂಯೆನ್ಸ್ ಮಾಡಿದಾಗ್ಲೇನೆ ಆ ನಿರ್ಧಾರಗಳು ನಮ್ಮ ಬದ್ಧತೆಯ ಮೇಲೆ, ನಮ್ಮ ವ್ಯಕ್ತಿತ್ವದ ಮೇಲೆ, ನಮ್ಮ ಒಂದು ಏನು ನಡತೆಯ ಮೇಲೆ ಪ್ರಭಾವ ಬೀರಿದಾಗ ಮಾತ್ರ ನಾವು ಏನು ಬಹಳ ಚಾಕಚಕ್ಯತೆಯಿಂದ ಕೊಟ್ಟಿರ್ತಕ್ಕಂಥ ಕೆಲಸಗಳನ್ನ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಫಾರ್ ಎಕ್ಸಾಂಪಲ್, ಆಫ್ಟರ್ ಕಂಪ್ಲೀಷನ್ ಆಫ್ ಯುವರ್ MSW, you may join somewhere in a HR sector as assistant HR manager. ನೀವು ಅಸಿಸ್ಟೆಂಟ್ HR ಮ್ಯಾನೇಜರ್ ಆಗಿ ಯಾವುದೋ ಒಂದು ಕಂಪನಿಯಲ್ಲೋ ಯಾವುದೋ ಒಂದು ಇಂಡಸ್ಟ್ರಿಯಲ್ಲೋ ನೀವು ಏನು ಕೆಲಸಕ್ಕೆ ಸೇರ್ಕೋತೀರಿ. ಸೇರ್ಕೊಂಡಾದ್ಮೇಲೆ ದಿನಗಳು ಕಳೆದ ಹಾಗೆ ಅವರು ನೀವು ಸೇರ್ಕೋಬೇಕಾದ್ರೆ ನಿಮ್ಗೊಂದು ಪ್ರಾಮಿಸ್ ಮಾಡಿರ್ತಾರೆ, ವರ್ಷಕ್ಕೆ ನಿಮ್ಮ ಸ್ಯಾಲರಿಯಲ್ಲಿ ಇನ್ಕ್ರಿಮೆಂಟ್ಗಳು ಆಗ್ತಾ ಇರ್ತದೆ. ಕೀಪಿಂಗ್ ದಟ್ ಇನ್ ಮೈಂಡ್, ಯು ಪರ್ಫಾರ್ಮ್ ವೆರಿ ವೆಲ್. ಅದನ್ನ ಗಮನದಲ್ಲಿ ಇಟ್ಕೊಂಡು, ಅಂದ್ರೆ ವರ್ಷಕ್ಕೆ ನನ್ನ ಸ್ಯಾಲರಿಯಲ್ಲಿ ಇನ್ಕ್ರಿಮೆಂಟ್ ಆಗ್ತಾ ಇರ್ತದಲ್ಲ, ಸೊ ದಟ್ ಐ ನೀಡ್ ಟು ಗಿವ್ ಮೈ ಬೆಸ್ಟ್ ಅಂತಕ್ಕಂತ ಒಂದು ಕಮಿಟ್ಮೆಂಟ್ ನಿಮ್ಮಲ್ಲಿ ಬರ್ತದೆ. ಒಂದು ಕನ್ಸಿಸ್ಟೆನ್ಸಿಯನ್ನ ನಿಮ್ಮಲ್ಲಿ ತುಂಬಿಕೊಳ್ಳಿಕ್ಕೆ ನೀವು ಪ್ರಯತ್ನವನ್ನ ಮಾಡ್ತಾರೆ. ಅಂದ್ರೆ ಅವ್ರ ನಿರ್ಧಾರ ನಿಮ್ಮ ಮೇಲೆ ಇನ್ಫ್ಲೂಯೆನ್ಸ್ ಮಾಡ್ತದೆ. ಫಾರ್ ಎಕ್ಸಾಂಪಲ್, ಈಗ ಇಂಡಸ್ಟ್ರಿಗಳಲ್ಲಿ ಮತ್ತೆ ಕಂಪನಿಗಳಲ್ಲೆಲ್ಲ ದೀಪಾವಳಿಗೆ ಬೋನಸ್ ಅಂತೇಳಿ ಕೊಡ್ತಾರೆ. ಅದು ಒಂದು 50,000 ಸ್ಯಾಲರಿ ಇದ್ರೆ ಇನ್ನೊಂದು 50,000 ಬೋನಸ್ ಅಂತೇಳಿ ಈ ತರ ಕೊಡ್ತಕ್ಕಂತ ಒಂದು ವ್ಯವಸ್ಥೆ ನಾವು ನೋಡ್ತೀವಿ. ಆ ನಿರ್ಧಾರ ಏನಿದೆ ಅಲ್ಲ, ಪ್ರತಿ ವರ್ಷ ದೀಪಾವಳಿ ಮತ್ತು ದಸರಾಗೆ ಎರಡರಲ್ಲಿ ಯಾವ್ದಾದ್ರು ಒಂದು ಇದಕ್ಕೆ ನಮಗೆ ಬೋನಸ್ ಸಿಗ್ತದೆ, ಒಳ್ಳೆ ಬೋನಸ್ ಸಿಗ್ತದೆ ಅಂತಂದ್ರೆ ನಾವು ಕಂಪನಿಗೆ ಪ್ರಾಫಿಟ್ ಮಾಡಿ ಕೊಡಬೇಕು. ಬೋನಸ್ ಯಾವಾಗ ಸಿಗುತ್ತೆ? ನಾವು ಅಂದ್ರೆ ಕೆಲಸಗಾರರು ಪ್ರಾಫಿಟ್ ಅನ್ನ ಮಾಡಿ ಕೊಟ್ಟಾಗ ಮಾತ್ರ ನಮಗೆ ಬೋನಸ್ ಸಿಗ್ಲಿಕ್ಕೆ ಸಾಧ್ಯ ಇದೆ. ಸೊ ಈ ಸ್ಟೇಟ್ಮೆಂಟ್ ಏನಿದೆ ಅಲ್ಲ, ಇಟ್ ಇನ್ಫ್ಲೂಯೆನ್ಸಸ್ ಆನ್ ಎಂಪ್ಲಾಯೀಸ್. ಅದು ಅಲ್ಲಿ ಕೆಲಸ ಮಾಡತಕ್ಕಂತಹ ಕೆಲಸಗಾರರ ಮೇಲೆ ಪ್ರಭಾವವನ್ನು ಬೀರ್ತಕ್ಕಂತಹ ಸಾಮರ್ಥ್ಯವನ್ನ ಅದು ಹೊಂದಿದೆ.
ಆ ನಿಟ್ಟಿನಲ್ಲಿ ಬರೀ ಕೆಲಸಗಾರರ ಮೇಲೆ ಅಷ್ಟೇ ಇನ್ಫ್ಲೂಯೆನ್ಸ್ ಮಾಡೋದಲ್ಲ, ಅಲ್ಲಿ ನಾವೇನು ಉತ್ಪಾದನೆ ಮಾಡ್ತಾ ಇದ್ದೀವಿ, ಆ ಒಂದು ಪ್ರಾಡಕ್ಟ್ ಏನಿದೆ, ಆ ಒಂದು ಏನು ಉತ್ಪನ್ನ ಏನಿದೆ, ಅದು ಜನರ ಮನಸ್ಸಿಗೆ ರೀಚ್ ಆಗ್ಬೇಕು. ಫಾರ್ ಎಕ್ಸಾಂಪಲ್, ಈಗ ಏನಂತೀರಿ, ಈ ನಮ್ಮ ಮನೆಗೆ ಒಂದು ಯಾವ್ದೊಂದು ಪ್ರಾಡಕ್ಟ್ ಬೇಕಾಗಿದೆ. ಫಾರ್ ಎಕ್ಸಾಂಪಲ್ ಮಿಕ್ಸರ್ ಇರಬಹುದು. ವಿಚ್ ಒನ್ ಈಸ್ ಬೆಸ್ಟ್? ಮೇ ಬಿ ಬಜಾಜ್ ಕಂಪನಿ. ಫ್ಯಾನ್ ಬೇಕಾಗಿದೆ, ಹೆವೆಲ್ಸ್ ಕಂಪನಿ. ರೇಟಿಂಗ್ಸ್ ಈಸ್ ಗುಡ್. ನೀವು ರೇಟಿಂಗ್ಸ್ ವೈಸ್ ಹೋದ್ರಿ ಅಂತಂದ್ರೆ ಇಟ್ ಈಸ್ ಹ್ಯಾವಿಂಗ್ 4.5 ರೇಟಿಂಗ್ಸ್. ಸೊ ಆ ರೇಟಿಂಗ್ ಬೇಸ್ ಮೇಲೆ ನಾವೇನ್ ಮಾಡ್ತೀವಿ, ಆ ಒಂದು ಫ್ಯಾನ್ ಅನ್ನ ಖರೀದಿ ಮಾಡ್ತೀವಿ, ಒಂದು ಮಿಕ್ಸಿಯನ್ನ ಖರೀದಿ ಮಾಡ್ತೀವಿ. ಟಿವಿಗೆ ಹೋದಾಗ ನಾವು ಏನೋ ಓನಿಡಾ ಒಂದು ಟ್ರೆಂಡ್ ಅಲ್ಲಿದೆ, ಮತ್ತೆ ಸೋನಿ ಟ್ರೆಂಡ್ ಅಲ್ಲಿದೆ, ರೈಟ್. ಮೊಬೈಲ್ಗಳಿಗೆ ಹೋದ್ರೆ ರೆಡ್ಮಿ ಮೊಬೈಲ್ ಈಸ್ ವೆರಿ ಟ್ರೆಂಡಿಂಗ್ ಮೊಬೈಲ್, ಅಂಡ್ ನಾವು ಮೋಟೋರೋಲಾ ಈಸ್ ಬಿಕಮ್ ಎ ಟ್ರೆಂಡಿಂಗ್ ಮೊಬೈಲ್, ರೈಟ್. ಕ್ಯಾಮರಾ ವೈಸ್ ಹೋದ್ರೆ, ಸೆಲ್ಫಿ ವೈಸ್ ಹೋದ್ರೆ, ಫ್ರಂಟ್ ಕ್ಯಾಮ್ರಾ, ಬ್ಯಾಕ್ ಕ್ಯಾಮ್ರಾ, ಬ್ಯಾಟ್ರಿ ಬ್ಯಾಕಪ್, ಇದೆಲ್ಲವನ್ನ ನೋಡಿದಾಗ ಇಟ್ ಹ್ಯಾಸ್ ಅ ಹ್ಯೂಜ್ ಕ್ವಾಲಿಟಿ. ಸೊ ಅದನ್ನ ತಗೊಳ್ಳೋಣ ಅಂತಕ್ಕಂಥದ್ದು. ಸೊ ಅದು ಖರೀದಿದಾರನ ಮೇಲೆ ಪ್ರಭಾವವನ್ನ, ಗ್ರಾಹಕನ ಮೇಲೆ ಅದು ಪ್ರಭಾವವನ್ನ ಬೀರಬೇಕು. ಅಂದಾಗ ಮಾತ್ರ ನಾವು ಅದನ್ನು ತಗೊಳ್ಳಿಕ್ಕೆ ಪ್ರಯತ್ನವನ್ನ ಪಡ್ತೇವೆ. ಫಾರ್ ಎಕ್ಸಾಂಪಲ್, ಈಗ ನಾವು ರೇಮಂಡ್ ಬಟ್ಟೆ ಶಾಪಿಗೆ ಹೋದ್ವಿ ಅಂತಂದ್ರೆ ಅಲ್ಲಿ ತಗೊಳ್ತಕ್ಕಂಥ ಬಟ್ಟೆ ಅಥವಾ ಯಾವುದೋ ಒಂದು ಸಾದಾ ಬಟ್ಟೆ ಶಾಪಿಗೆ ಹೋಗಿ ತಗೊಳ್ತಕ್ಕಂಥ ಬಟ್ಟೆಗೂ ನೀವು ಕಂಪೇರ್ ಮಾಡಿದ್ರೆ ರೇಮಂಡ್ ಶಾಪ್ ಅಲ್ಲಿ ಸಿಗ್ತಕ್ಕಂತಹ ಬಟ್ಟೆಗಳ ಕ್ವಾಲಿಟಿಗಳು ಚೆನ್ನಾಗಿದ್ದಾವೆ, ಬಿಟರ್ ಇಂಗ್ಲೆಂಡ್ ಅಲ್ಲಿ ಸಿಗ್ತಕ್ಕಂಥ ಬಟ್ಟೆಗಳ ಕ್ವಾಲಿಟಿ ಚೆನ್ನಾಗಿದ್ದಾವೆ. ಸೊ ದಟ್ ಐ ಗೋ ವಿತ್ ದೋಸ್ ಕ್ಲಾತ್ಸ್, ನಾಟ್ ಏನು ಯಾವ್ದು ಸಾದಾ ಇದೆ, ಯಾವ್ದು ಸಸ್ತಾ ಇದೆ ಅದನ್ನ ನೋಡಿ ನಾನು ಹೋಗಂಗಿಲ್ಲ. ವಿ ಗೋ ವಿತ್ ದ ಕ್ವಾಲಿಟಿ ಒನ್, ವಿ ಗೋ ವಿತ್ ಕ್ವಾಂಟಿಟಿ ಒನ್, ವಿ ಗೋ ವಿತ್ ವಿಚ್ ಹ್ಯಾಸ್ ನೇಮ್. ಯಾವ್ದಕ್ಕೆ ಹೆಸರಿದೆ, ಯಾವ್ದಕ್ಕೆ ಒಂದು ಒಳ್ಳೆಯ ಒಂದು ಬ್ಯಾಕ್ ಗ್ರೌಂಡ್ ಇದೆ, ಯಾವ್ದಕ್ಕೆ ಒಂದು ಒಳ್ಳೆ ಇತಿಹಾಸ ಇದೆ, ಅದನ್ನ ಪಡ್ಕೊಳ್ಳಿಕ್ಕೆ ನಾನು ಪ್ರಯತ್ನವನ್ನ ಪಡ್ತೀನಿ ಹೊರತಾಗಿ ಯಾವ್ದೋ ಹೆಸರು ಇಲ್ಲದೆ ಇರ್ತಕ್ಕಂಥ ಪ್ರಾಡಕ್ಟ್ ಅನ್ನ ತಗೊಳ್ಳಿಕ್ಕೆ ಪ್ರಯತ್ನ ಪಡಲ್ಲ. ಸಿ, ನಾವು ಈಗ ಯಾರಿಗಾದ್ರೂ ನಾನು ಹೋಗಿ ಹವಾಯಿ ಮೊಬೈಲ್ ಇದೆ ರೀ, ಭಾರಿ ಇದೆ, ಚೆನ್ನಾಗಿದೆ, ತಗೊಳ್ರಿ ಅಂತ ಹೇಳಿದ್ರೆ ತಗೊಳ್ತಾರ? ನೋ ಒನ್ ವಿಲ್ ಬೈ. ಯಾವುದು ಮೈಕ್ರೋಮ್ಯಾಕ್ಸ್ ಮೊಬೈಲ್ ಇದೆ, ಒಳ್ಳೆ ಬ್ಯಾಟರಿ ಬ್ಯಾಕಪ್ ಇದೆ, ಒಳ್ಳೆ ಏನು ಕ್ಲಾರಿಟಿ ಇದೆ, ತಗೊಳ್ರಿ ಅಂತ ಹೇಳಿದ್ರೆ ನೋ, ವಿ ಡೋಂಟ್ ಗೋ ವಿತ್ ದಟ್. ನಾವ್ ಅದ್ರ ಪ್ರಕಾರ ಹೋಗಲ್ಲ. ಇಲ್ಲ ಬೇಡ, ಕೀಪ್ಯಾಡ್ ಮೊಬೈಲ್ ತಗೋರಿ, ಬೆಸ್ಟ್ ಇದೆ ಅಂತಂದ್ರೆ ಯಾರಾದ್ರೂ ತಗೋತೀವ? ನೋ, ವಿ ಡೋಂಟ್. ಅಲ್ಟರ್ನೇಟ್ ಬೇಕಂದ್ರೆ ಒಂದು ಕೀಪ್ಯಾಡ್ ಇಟ್ಕೋತೀನಿ, ಬಟ್ ನನಗೆ ಬೇಕೇ ಸ್ಕ್ರೀನ್ ಟಚ್ ಮೊಬೈಲೇ ಬೇಕು. ಹುಟ್ಟಿದ ಮಕ್ಕಳು ಸ್ಕ್ರೀನ್ ಟಚ್ ಮೊಬೈಲ್, ಇಟ್ ಈಸ್ ಇನ್ಫ್ಲೂಯೆನ್ಸ್, ರೈಟ್. ಹಾಗೆ ಅದ್ರ ಜೊತೆಗೆ ಕ್ವಾಲಿಟಿ ಪ್ರಾಡಕ್ಟ್ ಮೇಲೆ ಅದು ಡಿಪೆಂಡ್ ಆಗಿರ್ತದೆ. ಆಮೇಲೆ ಇದೆಲ್ಲದರ ಜೊತೆಗೆ ಒಂದು ರೀಚೇಬಲ್ ಅಂತ ಹೇಳ್ತೀವಲ್ಲ, ಆಡಿಬಲ್ ಅಂತ ಏನ್ ಹೇಳ್ತೀವಲ್ಲ, ಅಂದ್ರೆ ಇವನ್ ಸರ್ವಿಸಿಂಗ್ ಬಂದಾಗೂ ಕೂಡ ಅದು ಜನರಿಗೆ ರೀಚ್ ಆಗಿರ್ಬೇಕು. ಈಗ ಫಾರ್ ಎಕ್ಸಾಂಪಲ್, ನೀವು ಯಾವುದು ಮೈಕ್ರೋಮ್ಯಾಕ್ಸ್ ಫೋನ್ ಅನ್ನ ತಗೊಂಡ್ರಿ ಅಂತ ಇಟ್ಕೊಳ್ಳಿ, ಅದನ್ನ ಏನೋ ಕೆಟ್ಟೋಯ್ತು, ನೀವು ಒಡೆದಾಕಿದ್ರಿ, ಏನೋ ಆಗಿತ್ತು, ಸ್ಕ್ರೀನ್ ಗಾರ್ಡ್ ಅನ್ನ ಹಾಕ್ಸಕ್ ಹೋಗ್ತೀರಿ. ಸ್ಕ್ರೀನ್ ಗಾರ್ಡ್ ಹಾಕ್ಸಕ್ ಹೋದ್ರಿ ಅಂತಂದ್ರೆ ಮೇ ಬಿ ಅದು ನಮ್ಮಲ್ಲಿ ಅದು ಸರ್ವಿಸಿಂಗ್ ಬಹಳ ಲೋ ಕ್ವಾಲಿಟಿನಲ್ಲಿ ಇದೆ. ಅಥವಾ ಆಪಲ್ ತಗೊಂಡ್ರಿ ಅಂತ ಇಟ್ಕೊಳ್ಳಿ, ನೀವು ಸಿಟ್ಟು ಬಂದು ಏನೋ ಓಡದ್ರಿ, ಒಡೆದು ಅದನ್ನ ಹೋಗಿ ಹಾಕಿಸ್ತೀನಿ ಅಂತಂದ್ರೆ ಸರ್ವಿಸಿಂಗ್ ಈಸ್ ವೆರಿ ಕಾಸ್ಟ್ಲಿ, ರೈಟ್. ಆಡಿಬಲ್ ಇಲ್ಲ, ತಗೊಳ್ಲಿಕ್ಕೆ ಆಗಲ್ಲ, ಬಿಯರ್ ಮಾಡ್ಲಿಕ್ಕೆ ಆಗಲ್ಲ ನನಗೆ. ಅದರದ್ದು ಒಂದು ಸ್ಕ್ರೀನ್ ಗಾರ್ಡ್ ಹೋದ್ರೇನೆ 24,000 ಹಾಕ್ಬೇಕು, ರೈಟ್. ಅದ್ ನಾನು ತಗೊಳ್ಳಲ್ಲ. ನಾನ್ ಮತ್ತೆ ಅದನ್ನೇ ಹೋಗಿ ಅದು ಸ್ಯಾಮ್ಸಂಗ್ ಆದ್ರೂ ತಗೋತೀನಿ, ಅಥವಾ ರೆಡ್ಮಿ ಆದ್ರೂ ತಗೋತೀನಿ, ಅಥವಾ ಪೋಕೋ ತಗೋತೀನಿ, ಅಥವಾ ಮತ್ತೊಂದು ತಗೊಳ್ತೀನಿ. ಯಾಕಂತಂದ್ರೆ ಇಟ್ ಈಸ್ ಆಡಿಬಲ್. ನಾನು ಕೊಟ್ರೆ 4-5 ಸಾವಿರ ಕೊಟ್ರೆ ಅದಕ್ಕೆ ಒಂದು ಒಳ್ಳೆ ಸ್ಕ್ರೀನ್ ಗಾರ್ಡ್ ಅನ್ನ, ಒರಿಜಿನಲ್ ಸ್ಕ್ರೀನ್ ಗಾರ್ಡ್ ಅನ್ನ ಕಂಪ್ನಿಯವರು ಹಾಕೊಡ್ತಾರೆ. ಸೊ ಇಟ್ ಈಸ್ ಇನ್ಫ್ಲುಯೆನ್ಸ್. ಎಲ್ಲಾ ಮಾರ್ಗಗಳನ್ನ ಅನುಕರಣೆ ಮಾಡಿಕೊಂಡು ನಾವು ಜನರ ಮನಸ್ಸಿನ ಮೇಲೆ ಪ್ರಭಾವವನ್ನು ಬೀರ್ತಕ್ಕಂಥ ಕೆಲಸವನ್ನ ನಾವು ಮಾಡಬೇಕು ಅಂತಕ್ಕಂಥದ್ದು. ಅಂಡ್ ದ ಲಾಸ್ಟ್ ಒನ್ ಈಸ್ ಅಪ್ಲಿಕೇಬಿಲಿಟಿ, ಅನ್ವಯಿಸುವಿಕೆ.
HRM principles are applicable to business as well as non-business organizations like education, health, recreation, etc. HRM ಅಂದ ತಕ್ಷಣ ನಾವು ಬರೀ ಏನಂತ ಅನ್ಕೊಂಡಿದೀವಿ ಅಂತಂದ್ರೆ ಬಿಸ್ನೆಸ್ ಸೆಟಪ್ ಅಲ್ಲಿ ಇರಬೇಕು ಅಥವಾ ಕಂಪನಿಗಳಲ್ಲಿ ಮಾತ್ರ HRM ಇರಬೇಕು, ಇಂಡಸ್ಟ್ರಿಗಳಲ್ಲಿ ಮಾತ್ರ HRM ಇರಬೇಕು ಅಂತಕ್ಕಂಥ ಪರಿಕಲ್ಪನೆಗಳು ನಮ್ಮಲ್ಲಿದ್ದಾವೆ. ಮತ್ತೆ MBA ಯಾರು ಓದ್ತಾ ಇದ್ದಾರೆ ಅವರಲ್ಲೂ ಕೂಡ ಅದೇ ಪರಿಕಲ್ಪನೆಗಳನ್ನ ಬಳಕೆ ಮಾಡ್ತಾರೆ. ಬಟ್ ಇಟ್ ಈಸ್ ನಾಟ್ ರೈಟ್ ಅಂಡ್ ಇಟ್ ಈಸ್ ನಾಟ್ ಟ್ರುತ್. HRM ಈಸ್ ಅಪ್ಲಿಕೇಬಲ್ to in various context, in various setup. For example, education institution ಅಲ್ಲಿ HRM ಬೇಕು, ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ಫಾರ್ ಎಕ್ಸಾಂಪಲ್ ಹಾಸ್ಪಿಟಲ್ ಅಂತ ಇಟ್ಕೊಳ್ಳಿ, ದೇರ್ ವಿ ನೀಡ್ ಪಬ್ಲಿಕ್ ರಿಲೇಷನ್ ಆಫೀಸರ್ who has completed his masters in HRM, who has studied HRM. We need a HR manager in recreational settings also. We need HRM in organizational development. ಸ್ವಯಂ ಸೇವಾ ಸಂಸ್ಥೆಗಳನ್ನ, ನಾನ್ ಗವರ್ನಮೆಂಟ್ ಆರ್ಗನೈಸೇಷನ್ಸ್ ಅನ್ನ ಡೆವಲಪ್ ಮಾಡ್ಲಿಕ್ಕೂ ಕೂಡ ನಮಗೆ HRM ನ ಅವಶ್ಯಕತೆ ಇದೆ. Wherever you go, HRM is must and it is very essential component, aspect which will help in a various ways to the industries, to the companies, to the organizations irrespectively. ಅದು ಯಾವುದೇ ಕ್ಷೇತ್ರ ಇರಲಿ, ಆ ಎಲ್ಲ ಕ್ಷೇತ್ರಗಳಲ್ಲೂ ಅದು ತನ್ನದೇ ಆಗಿರತಕ್ಕಂತಹ ಒಂದು ಛಾಪನ್ನ ಮೂಡಿಸಿದೆ, ಅದು ತನ್ನದೇ ಆಗಿರತಕ್ಕಂತಹ ಒಂದು ಹೆಸರನ್ನ ಗಳಿಸ್ಕೊಂಡಿದೆ, ಅದು ತನ್ನದೇ ಆಗಿರತಕ್ಕಂಥ ಜವಾಬ್ದಾರಿಗಳನ್ನ ಆ ಎಲ್ಲಾ ಕ್ಷೇತ್ರಗಳಲ್ಲೂ ಅದು ನಿರ್ವಹಿಸುತ್ತದೆ. ಸೊ ಇಷ್ಟು ಕೋರ್ ಎಲಿಮೆಂಟ್ಸ್ ಆಫ್ HRM, ಮಾನವ ಸಂಪನ್ಮೂಲ ನಿರ್ವಹಣೆಯ ಪ್ರಮುಖ ಘಟಕಾಂಶಗಳು ಇಷ್ಟ ಆಗಿದಾವೆ ಅಂತಕ್ಕಂಥದ್ದು. ಇದ್ರ ಜೊತೆಗೆ ನಾವು ವಿ ವಿಲ್ ಡಿಸ್ಕಸ್ ಅಬೌಟ್ ದ ಫಂಡಮೆಂಟಲ್ ಪ್ರಿನ್ಸಿಪಲ್ಸ್ ಆಫ್ HRM, ಮಾನವ ಸಂಪನ್ಮೂಲ ನಿರ್ವಹಣೆಯ ಮೂಲಭೂತ ತತ್ವಗಳು. ಪ್ರಿನ್ಸಿಪಲ್ ಆಫ್ ಸೈಂಟಿಫಿಕ್ ಸೆಲೆಕ್ಷನ್, ವೈಜ್ಞಾನಿಕ ಆಯ್ಕೆಯ ತತ್ವ. ಸಿ, as I mentioned in core elements of HRM, people, employees are very important for development of an organization. ಒಂದು ಸಂಸ್ಥೆಯ ಅಭಿವೃದ್ಧಿಗೆ, ಒಂದು ಸಂಸ್ಥೆಯ ಬೆಳವಣಿಗೆಗೆ, ಒಂದು ಸಂಸ್ಥೆಯ ಉನ್ನತೀಕರಣಕ್ಕೆ ಮೂಲಭೂತವಾಗಿ ಬೇಕಾಗಿರೋದು ಮಷೀನ್ ಅಲ್ಲ, ಅಲ್ಲಿ ಕೆಲಸ ನಿರ್ವಹಿಸ್ತಕ್ಕಂತಹ ವ್ಯಕ್ತಿಗಳು, ಅಲ್ಲಿ ಕೆಲಸ ನಿರ್ವಹಿಸ್ತಕ್ಕಂತಹ ಕಾರ್ಯಕರ್ತರು, ಅಲ್ಲಿ ಕೆಲಸ ನಿರ್ವಹಿಸ್ತಕ್ಕಂತಹ ಕಾರ್ಮಿಕರ ಅವಶ್ಯಕತೆ ತುಂಬಾ ಇರ್ತದೆ. ಸೊ ಆ ನಿಟ್ಟಿನಲ್ಲಿ ವಿ ನೀಡ್ ಟು ಹ್ಯಾವ್ ಅ ಸೈಂಟಿಫಿಕ್ ಸೆಲೆಕ್ಷನ್ ಪ್ರೊಸೀಜರ್. ವೈಜ್ಞಾನಿಕ ತಳಹದಿಯ ಆಧಾರದ ಮೇಲೆ ವ್ಯಕ್ತಿಗಳನ್ನ ಆಯ್ಕೆ ಮಾಡ್ಕೊಳ್ತಕ್ಕಂತಹ, ವ್ಯಕ್ತಿಗಳನ್ನ ಕೆಲಸಕ್ಕೆ ಸೇರಿಸ್ಕೊಳ್ತಕ್ಕಂತಹ, ವ್ಯಕ್ತಿಗಳನ್ನ ನೇಮಕ ಮಾಡಿಕೊಳ್ತಕ್ಕಂತಹ ಒಂದು ಪ್ರಕ್ರಿಯೆ ಅಲ್ಲಿ ನಡಿಬೇಕು. ಸೈಂಟಿಫಿಕ್ ಅಂದ್ರೆ ಏನು? ಅಲ್ಲೇನು ಸೈನ್ಸ್ ಅನ್ನ ಅಪ್ಲೈ ಮಾಡ್ಬೇಕಾ, ಏನಾದ್ರು ಥಿಯರಿಯನ್ನ ಅಪ್ಲೈ ಮಾಡ್ಬೇಕಾ? ನಾಟ್, ವಿ ನೀಡ್ ನಾಟ್ ಟು ಅಪ್ಲೈ ಎನಿ ಥಿಯರೀಸ್ ಆರ್ ವಿ ನೀಡ್ ನಾಟ್ ಟು ಅಪ್ಲೈ ಎನಿ ಸೈನ್ಸ್ ಆರ್ ಸಮಥಿಂಗ್. Scientific selection means having a correct procedure in selecting a right person at right time for right position is a scientific selection. ಸರಿಯಾದ ವ್ಯಕ್ತಿಯನ್ನ ಸರಿಯಾದ ಸ್ಥಳಕ್ಕೆ ಮತ್ತು ಸರಿಯಾದ ಸಮಯಕ್ಕೆ ಮತ್ತು ಸರಿಯಾದ ಕೆಲಸಕ್ಕೆ ಆಯ್ಕೆ ಮಾಡ್ಕೊಳ್ಳೋದು ಅಂತ ಏನಿದೆ, ಅದನ್ನೇ ನಾವು ವೈಜ್ಞಾನಿಕ ಆಯ್ಕೆಯ ತತ್ವ ಅಂತ ಹೇಳಿ ಕರಿತೀವಿ. ಯಾಕಂತಂದ್ರೆ ಸುಮ್ನೆ ಯಾರ್ಯಾರನ್ನೋ ಹಾಕೊಂಡು ಕೆಲಸ ಮಾಡೋದ್ರ ಬದಲು ಐ ಗೋ ವಿತ್ ಅ ಹಾರ್ಡ್ ವರ್ಕರ್, ಐ ಗೋ ವಿತ್ ಅ ಟ್ಯಾಲೆಂಟ್, ಐ ಗೋ ವಿತ್ ಅ ಕಮಿಟೆಡ್ ಪರ್ಸನ್, ಐ ಗೋ ವಿತ್ ನೀಡ್ ಇಲ್ದೇ ಇರೋರನ್ನ ಆಯ್ಕೆ ಮಾಡ್ಕೊಂಡು, ಅವಶ್ಯಕತೆ ಇಲ್ದವರನ್ನ ಆಯ್ಕೆ ಮಾಡ್ಕೊಂಡು ನಾನು ಕೆಲಸ ಮಾಡ್ಲಿಕ್ಕೆ ಇಷ್ಟಪಡಲ್ಲ. ಯಾರಿಗೆ ಕೆಲಸದ ಅವಶ್ಯಕತೆ ಇದೆ,
ಯಾರಿಗೆ ಕೆಲಸದ ಹಸಿವಿದೆ, ಯಾರಿಗೆ ಕೆಲಸದ ಬಗ್ಗೆ ಸ್ವಲ್ಪವಾದ್ರೂ ಜ್ಞಾನವಿದೆ, ಅಂಥವರಿಗೆ ಮಾತ್ರ ನಾವು ಆಯ್ಕೆ ಮಾಡಿಕೊಂಡು ಅವರಿಂದ ಕೆಲಸಗಳನ್ನು ತೆಗೆದುಕೊಳ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಅದು ಮಾನವ ಸಂಪನ್ಮೂಲ ನಿರ್ವಹಣೆಯ ಮೂಲಭೂತ ತತ್ವಗಳಲ್ಲಿ ಮೊದಲನೆಯ ತತ್ವ. ಎರಡನೇದೇನು ಅಂತಂದ್ರೆ ಪ್ರಿನ್ಸಿಪಲ್ ಆಫ್ ಎಫೆಕ್ಟಿವ್ ಕಮ್ಯುನಿಕೇಶನ್, ಪರಿಣಾಮಕಾರಿ ಸಂವಹನದ ತತ್ವ. ಸಿ ಆರ್ಗನೈಸೇಷನಲ್ ಅಂತ ಬಂದಾಗ, ಕಂಪನಿ ಅಂತ ಬಂದಾಗ, ಇಂಡಸ್ಟ್ರಿ ಅಂತ ಬಂದಾಗ ದೇರ್ ವಿಲ್ ಬಿ ಹೆರಾರ್ಕಿ ಸಿಸ್ಟಮ್. ಅಲ್ಲಿ ಅದರದೇ ಆಗಿರ್ತಕ್ಕಂಥ ಒಂದು ಆಡಳಿತ ವ್ಯವಸ್ಥೆ ಇರ್ತದೆ. ದೇರ್ ವಿಲ್ ಬಿ ಅಡ್ಮಿನಿಸ್ಟ್ರೇಟಿವ್ ಸೆಟಪ್ ವಿಚ್ ಕ್ಯಾನ್ ಬಿ ಇಂಪ್ಲಿಮೆಂಟಿಂಗ್, ವಿಚ್ ಕ್ಯಾನ್ ಬಿ ಹ್ಯಾವಿಂಗ್ ವೇರಿಯಸ್ ಆಸ್ಪೆಕ್ಟ್, ವೇರಿಯಸ್ ಟಾರ್ಗೆಟ್ಸ್, ವೇರಿಯಸ್ responsibilities to fulfill for the employees of the company, for the sake of development of organization, or the considering the objectives of organization. ಇವೆಲ್ಲವುಗಳನ್ನ ಏನು ಸಂಸ್ಥೆಯ ಉದ್ದೇಶಗಳಾಗಿರಬಹುದು, ಸಂಸ್ಥೆಯ ಬೇಡಿಕೆಗಳಾಗಿರಬಹುದು, ಜನರ ಬೇಡಿಕೆಗಳಾಗಿರಬಹುದು, ಮತ್ತೆ ಸಂಸ್ಥೆಯ ಒಂದು ಚಾಕಚಕ್ಯತೆಗೆ ಸಂಬಂಧಪಟ್ಟಂತೆ ನಿರ್ಧಾರಗಳನ್ನು ತೆಗೆದುಕೊಳ್ಳಲಿಕ್ಕೆ ದೇರ್ ವಿಲ್ ಬಿ ಏನು ಅಲ್ಲಿ ಒಂದು ಆಡಳಿತ ಮಂಡಳಿ ಅಂತ ಇರ್ತದೆ. ಆ ಆಡಳಿತ ಮಂಡಳಿ ಒಂದು ಏನು ಕೆಲಸಗಾರರು ಇರ್ತಾರೆ, ಉನ್ನತ ಸ್ಥಾನದಿಂದ ಅತ್ಯಂತ ಕೆಳ ಸ್ಥಾನದವರೆಗೂ ಕೆಲಸಗಾರರ ಗುಂಪುಗಳು ಅಲ್ಲಿ ಇರ್ತವೆ. ಫಾರ್ ಎಕ್ಸಾಂಪಲ್, ಈಗ ನೀವು ಯೂನಿವರ್ಸಿಟಿ ಅಂತ ಬಂದ್ರೆ ವಿಸಿ ವಿಲ್ ಬಿ ದ ಟಾಪ್ ಡಿಸಿಷನ್ ಮೇಕರ್. ಅದಾದ್ಮೇಲೆ ರಿಜಿಸ್ಟ್ರಾರ್ ಬರ್ತಾರೆ, ಅದಾದ್ಮೇಲೆ ರಿಜಿಸ್ಟ್ರಾರ್ ಅಡ್ಮಿನಿಸ್ಟ್ರೇಟಿವ್ ಬರ್ತಾರೆ, ಇವ್ಯಾಲ್ಯೂಯೇಷನ್ ರಿಜಿಸ್ಟ್ರಾರ್ ಬರ್ತಾರೆ, ಅಸಿಸ್ಟೆಂಟ್ ರಿಜಿಸ್ಟ್ರಾರ್ಸ್ ಗಳು ಬರ್ತಾರೆ. ಅದಾದ್ಮೇಲೆ ಏನು ಬೇರೆ ಬೇರೆ ಸೆಕ್ಷನ್ಸ್ ಗಳು ಬರ್ತವೆ. SC/ST ಸೆಲ್ ಅಂತ ಬರ್ತದೆ, ಯೂತ್ ಸೆಲ್ ಅಂತ ಬರ್ತದೆ, ಏನು ಕೋಆರ್ಡಿನೇಟರ್ ಸೆಲ್ ಅಂತ ಬರ್ತದೆ, ರೈಟ್, NSS ಸೆಲ್ ಅಂತ ಬರ್ತದೆ. ದೇರ್ ವಿಲ್ ಬಿ ಮೆನಿ ಸೆಲ್ಸ್. ಆ ಎಲ್ಲ ಸೆಲ್ಗಳು ಬರ್ತವೆ. ಆ ಎಲ್ಲ ಸೆಲ್ಗಳಿಗೆ ಅದರದೇ ಆಗಿರ್ತಕ್ಕಂಥ ನಿರ್ದೇಶಕರು ಇರ್ತಾರೆ. ಅದಾದ್ಮೇಲೆ ಡಿಪಾರ್ಟ್ಮೆಂಟ್ಸ್ ವಿಲ್ ಕಮ್. ಡಿಪಾರ್ಟ್ಮೆಂಟ್ಸ್ ಗಳಲ್ಲಿ ಅಗೇನ್ ದ ಚೇರ್ಮನ್ಸ್ ವಿಲ್ ಬಿ ದ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್. They will be considered, and again in the department there will be many professors, there will be many associate professors, there will be many assistant professors. We need to consider them. Along with these all people, there will the all sections will be having FDC, SDC, and many finance section will be there. ಈ ಎಲ್ಲ ಸೆಕ್ಷನ್ಸ್ ಗಳಿದಾವೆ. ಎಲ್ಲ ಸೆಕ್ಷನ್ಸ್ ಗಳ ಮಧ್ಯೆ ಒಂದು ಪರಿಣಾಮಕಾರಿ ಸಂವಹನ ಇರಬೇಕು. ಸಿ ಫಾರ್ ಎಕ್ಸಾಂಪಲ್, ಯಾರಿಗಾದ್ರೂ ಒಬ್ಬರಿಗೆ ಇವ್ಯಾಲ್ಯೂಯೇಷನ್ ರಿಜಿಸ್ಟ್ರಾರ್ ಗೊತ್ತಿರುವ ವಿಷಯ ಅಕಾಡೆಮಿಕ್ ರಿಜಿಸ್ಟ್ರಾರ್ ಗೊತ್ತಿಲ್ಲ ಅಂತಂದ್ರೆ ಕೆಲಸ ಕೆಟ್ಟು ಹೋಗ್ತದೆ. ಇವ್ರೆಲ್ರಿಗೂ ಗೊತ್ತಿರೋದು ಫೈನಾನ್ಸ್ ಆಫೀಸರ್ ಗೊತ್ತಿಲ್ಲ ಅಂತಂದ್ರೆ ಫೈನಾನ್ಸೇ ಹಣವನ್ನೇ ಅವರು ಬಿಡುಗಡೆ ಮಾಡಲ್ಲ. ರೈಟ್, ದೇರ್ ಶುಡ್ ಬಿ ಎ ಕೋಆರ್ಡಿನೇಷನ್, there should be a good communication between these people. ಅವರ ಮಧ್ಯೆ ಒಳ್ಳೆಯ ಒಂದು ಪರಿಣಾಮಕಾರಿಯಾದ ಸಂವಹನ ಅವ್ರ ಮಧ್ಯೆ ಇರಬೇಕು. ಸೊ ದಟ್ ಏನಾಗ್ತದೆ, ಅವರು ಏನು ಒಂದು ಬೆಸ್ಟ್ ಪರ್ಫಾರ್ಮೆನ್ಸ್ ಅನ್ನ ಕೊಡ್ಲಿಕ್ಕೆ, ಬೆಸ್ಟ್ ರಿಸಲ್ಟ್ ಅನ್ನ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು. ಅಂಡ್ ಪ್ರಿನ್ಸಿಪಲ್ ಆಫ್ ಮ್ಯಾಕ್ಸಿಮಮ್ ಇಂಡಿವಿಜುವಲ್ ಡೆವಲಪ್ಮೆಂಟ್, ಗರಿಷ್ಠ ವೈಯಕ್ತಿಕ ಅಭಿವೃದ್ಧಿಯ ತತ್ವ ಅಂತ ಹೇಳಿ ಕರೀತಾರೆ. ಏನೋ ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ಇಂಡಿವಿಜುವಲ್ ಡೆವಲಪ್ಮೆಂಟ್ ಗೆ ಕನ್ಸಿಡರೇಷನ್ ಅನ್ನ ನಾವು ಮಾಡಬೇಕು. ಕಂಪನಿ ಅಂದ ತಕ್ಷಣ ಎಲ್ಲವೂ ಕಂಪನಿಯ ಡೆವಲಪ್ಮೆಂಟ್ ಗೆ, ಎಲ್ಲವೂ ಕಂಪನಿಯ ಒಂದು ಅಭಿವೃದ್ಧಿಗೆ ಮಾತ್ರ ಜನರನ್ನ ಯೂಸ್ ಮಾಡ್ಕೋಬೇಕು, ಜನರಿಗೆ ಕೆಲಸಗಳನ್ನ ಕೊಡಬೇಕು ಅಂತಲ್ಲ. ಅಲ್ಲಿ ನೀವು ಏನಾದ್ರೂ ವೈಯಕ್ತಿಕ ಅಭಿವೃದ್ಧಿಯನ್ನ ಮಾಡಿದ್ದೇ ಆದ್ರೆ ಕೆಲಸಗಾರರದು, automatically it impacts on the development of industry, a company, or a organization. When you utilize them in a proper way and proper manner and with the planning, with the actions, then automatically it impacts on the company, it impacts on company name, it impacts on industry and industry name, and it impacts on organization and organization name, right? So keeping this in mind,
we need to use we need to concentrate on maximum individual development. And the next one is there should be a principle of high moral, ಉನ್ನತ ಸ್ಥೈರ್ಯದ ತತ್ವಗಳಲ್ಲಿ ಇರಬೇಕು. ಮಾರಲ್ ನಾವ್ ಹೇಳ್ತೀವಿ ಮಾರಲ್ ಎಜುಕೇಶನ್ ಇಲ್ಲ, ನೈತಿಕವಾದ ಶಿಕ್ಷಣವನ್ನೇ ಇವತ್ತು ಮಕ್ಕಳಿಗೆ ಸಿಗ್ತಾ ಇಲ್ಲ, ಹಾಗೆ ಹೀಗೆ ಅಂತ ಹೇಳಿ. ಏನು ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೋ ಅವರು ಒಬ್ಬರಿಗೊಬ್ಬರು ದ್ವೇಷವನ್ನ ಮಾಡಿಕೊಳ್ಳುತ್ತಾ ಇರತಕ್ಕಂತ ಪರಿಸ್ಥಿತಿಗಳು ಇರಬೇಕು ಅಂತಕ್ಕಂಥದ್ದು, ಒಬ್ಬರಿಗೊಬ್ಬರು ಮೋಸವನ್ನ ಮಾಡತಕ್ಕಂತ ಪರಿಸ್ಥಿತಿಗಳು ಅಲ್ಲಿ ಇರಬಾರ್ದು ಅಂತಕ್ಕಂಥದ್ದು. ಸೊ ಅವರೆಲ್ಲರೂ ಒಂದು ನೈತಿಕ ನೆಲೆಯ ಆಧಾರದ ಮೇಲೆ, ಒಂದು ನೈತಿಕ ಸ್ತರದ ಆಧಾರದ ಮೇಲೆ ತಮ್ಮ ಜವಾಬ್ದಾರಿಗಳನ್ನ, ತಮ್ಮ ಕೆಲಸಗಳನ್ನ ನಿರ್ವಹಿಸಿಕೊಂಡು ಹೋಗ್ಬೇಕು ಅಂತಕ್ಕಂಥದ್ದು. ದ ನೆಕ್ಸ್ಟ್ ಒನ್ ಇಸ್ ಪ್ರಿನ್ಸಿಪಲ್ ಆಫ್ ಟೀಮ್ ಸ್ಪಿರಿಟ್, ತಂಡದ ಸ್ಫೂರ್ತಿಯ ತತ್ವ ಅಂತ ಹೇಳಿ. ಸಿ, organization development is not at all dependent on only its founder, right? Founder is not going to work with the employees or workers. He is going to just have a meetings, have interaction, and he is going to look after the profit losses, and he is going to look after on finance section and investment. ಅದಷ್ಟಕ್ಕೆ ಬಿಟ್ರೆ ಅವನು ಬೇರೆ ಯಾವ ಕೆಲಸದ ಮೇಲೆ ತನ್ನ ಗಮನವನ್ನ ಹರಿಸಲ್ಲ. ಆದರೆ ಅಲ್ಲಿ ಏನು ಗ್ರಾಸ್ ರೂಟ್ ಲೆವೆಲ್ ಅಲ್ಲಿ, ಫಾರ್ ಎಕ್ಸಾಂಪಲ್ ಆ ಕ್ಲೀನಿಂಗ್ ಇಂದ ಹಿಡ್ಕೊಂಡು ಪ್ರೊಡಕ್ಷನ್ ವರೆಗೂ ಯಾರೆಲ್ಲ ಕೆಲಸ ಮಾಡ್ತಿದ್ದಾರೋ, ಮತ್ತು ಪ್ರೊಡಕ್ಷನ್ ಆದ್ಮೇಲೆ ಅದು ಎಕ್ಸ್ಪೋರ್ಟ್ ಆಗುತ್ತಲ್ಲ, ಆ ಎಕ್ಸ್ಪೋರ್ಟ್ ಅಲ್ಲಿ ಯಾರೆಲ್ಲ ಕೆಲಸ ಮಾಡ್ತಿದ್ದಾರೆ ಎಲ್ರ ಮಧ್ಯೆನೂ ಒಂದು ಟೀಮ್ ಸ್ಪಿರಿಟ್ ಇರ್ಬೇಕು. ಅಂದಾಗ ಮಾತ್ರ ಟಾರ್ಗೆಟ್ ಅಂತ ಏನ್ ಹೇಳ್ತೀವಿ ನಾವು, ಪ್ರಾಡಕ್ಟ್ ಗಳನ್ನ ರೀಚ್ ಮಾಡ್ಬೇಕು ಅಂತ ಹೇಳ್ತಿದ್ವಲ್ಲ, ಅದನ್ನ ರೀಚ್ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲ ಅಂತಂದ್ರೆ ಏನಾಗ್ಬಿಡ್ತದೆ, ಟೀಮ್ ಸ್ಪಿರಿಟ್ ಇಲ್ಲ ಅಂತಂದ್ರೆ ಅವ ಮಾಡ್ತಾನಲ್ ಬಿಡು, ಮ್ಯಾನೇಜರ್ ಅದನ್ಲ ಅನ್ನೋ, ಅವ ಮಾಡ್ತಾನ ಬಿಡು, ಅವ ಏನು ದೊಡ್ಡ ಲೀಡರ್ ಅದನ್ಲ ಅನ್ನೋ ಲೆಕ್ಕದಲ್ಲಿ ನಾವು ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡ್ತೀವಿ. ಸೊ ಆ ಒಂದು ಕಾಂಟೆಕ್ಸ್ಟ್ ಅಲ್ಲಿ ಎಲ್ಲ ಸೆಕ್ಷನ್ ಅವರು ಏನು ಟ್ರಾನ್ಸ್ಪೋರ್ಟೇಷನ್ ಸೆಕ್ಷನ್ ಇರಬಹುದು, ಏನು ಪ್ಯಾಕಿಂಗ್ ಸೆಕ್ಷನ್ ಅವ್ರು ಇರಬಹುದು, ಸೀಲಿಂಗ್ ಸೆಕ್ಷನ್ ಅವ್ರು ಇರಬಹುದು, ಲೇಬಲಿಂಗ್ ಸೆಕ್ಷನ್ ಅವ್ರು ಇರಬಹುದು, ಆರ್ ಪ್ರೈಸಿಂಗ್ ಸೆಕ್ಷನ್ ಅವ್ರು ಇರಬಹುದು, ಆರ್ ಪ್ರೊಡಕ್ಷನ್ ಸೆಕ್ಷನ್ ಅವ್ರು ಇರಬಹುದು, ಆರ್ ಲಾಸ್ಟ್ಲಿ ಪ್ಯಾಕಿಂಗ್ ಸೆಕ್ಷನ್ ಅವ್ರು ಇರಬಹುದು. ಇವರೆಲ್ಲರ ಮಧ್ಯೆ ಒಂದು ಒಳ್ಳೆಯ ಕೋಆರ್ಡಿನೇಷನ್ ಇರಬೇಕು. ಅವರೆಲ್ಲರೂ ಟೀಮ್ ಅಲ್ಲಿ ಕೆಲಸವನ್ನ ಮಾಡಬೇಕು. ಟೀಮ್ ಅಲ್ಲಿ ಕೆಲಸ ಮಾಡಿದಾಗ್ಲೇ ಆ ಒಂದು ಟಾರ್ಗೆಟ್ ಅನ್ನ ರೀಚ್ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು. ದ ನೆಕ್ಸ್ಟ್ ಒನ್ ಈಸ್ ಪ್ರಿನ್ಸಿಪಲ್ ಆಫ್ ಡಿಗ್ನಿಟಿ ಆಫ್ ಲೇಬರ್, ಕಾರ್ಮಿಕರ ಘನತೆಯ ತತ್ವ. ಅಲ್ಲಿ ಪ್ರತಿ ಕಾರ್ಮಿಕನಿಗೂ ನಾವು ಗೌರವದಿಂದ ಕಾಣಬೇಕು, ನಾವು ಅವನಿಗೆ ರೆಸ್ಪೆಕ್ಟ್ ಅನ್ನ ಕೊಡಬೇಕು, ನಾವು ಅವನಿಗೆ ಅವನ ಸ್ಥಾನಕ್ಕೆ ನಾವು ಏನು ಚಿರಋಣಿಯಾಗಿರ್ಬೇಕು. ಬಿಕಾಸ್ he is the only ultimate person who is working for the development of an organization. ಅವನೊಬ್ಬನೇ ಏನೋ ಒಂದು ಸಂಸ್ಥೆಯ ಅಭಿವೃದ್ಧಿಗೆ ತನ್ನನ್ನ ತಾನು ತೊಡಗಿಸ್ಕೊಂಡು ಕೆಲಸವನ್ನ ಮಾಡ್ತಾ ಇರ್ತಾನೆ. ಅವನೊಬ್ಬನೇ ಒಂದು ಸಂಸ್ಥೆಯ ಒಂದು ಉನ್ನತೀಕರಣಕ್ಕೆ ತನ್ನ ಪ್ರಯತ್ನವನ್ನ ನಿರಂತರವಾಗಿ ಹಾಕ್ತಾ ಇರ್ತಾನೆ. ಅದಕ್ಕೋಸ್ಕರ ವಿ ಶುಡ್ ರೆಸ್ಪೆಕ್ಟ್ ದೆಮ್, ವಿ ಶುಡ್ ಡಿಗ್ನಿಫೈ ದೆಮ್. ಅವರನ್ನ ನಾವು ಯಾವತ್ತು ನೆನೆಸ್ಕೊಂಡು ಅವರೊಟ್ಟಿಗೆ ಕೆಲಸಗಳನ್ನ ಮಾಡ್ತಾ ಇರಬೇಕು ಅಂತಕ್ಕಂಥದ್ದು. ಆಮೇಲೆ ದೇರ್ ಶುಡ್ ಬಿ ಎ ಜಾಯಿಂಟ್ ಮ್ಯಾನೇಜ್ಮೆಂಟ್, ಜಂಟಿ ನಿರ್ವಹಣೆಯ ತತ್ವ. ಸಿ, ಮ್ಯಾನೇಜ್ಮೆಂಟ್ ಈಸ್ ನಾಟ್ ಓನ್ಲಿ ರೆಸ್ಪಾನ್ಸಿಬಲ್ ಆರ್ ಟಾಸ್ಕ್ ಆಫ್ ದ administrative section. It is the responsibility of the employees who are working there. ಅವರಿಬ್ಬರ ಮಧ್ಯೆ ಒಂದು ಕೋಆರ್ಡಿನೇಷನ್ ಇರಬೇಕು. ದುಡಿಯುವ ವರ್ಗದವರು ಮತ್ತೆ ಆಳುವ ವರ್ಗದವರ ಮಧ್ಯೆ ಒಂದು, ಅಥವಾ ಆಡಳಿತ ವರ್ಗದ ಮಧ್ಯೆ ಒಂದು ಕೋಆರ್ಡಿನೇಷನ್ ಇದ್ದಾಗ, ಒಂದು ಸಂವಹನ ಇದ್ದಾಗ, ಸಹಕಾರ ಇದ್ದಾಗ ಮಾತ್ರ ನಾವು ಆರ್ಗನೈಸೇಷನಲ್ ಗೋಲ್ಸ್ ಏನಿದಾವೆ, ಸಂಸ್ಥೆಯ ಗುರಿ ಉದ್ದೇಶಗಳಿದಾವೆ, ಅವುಗಳನ್ನ ರೀಚ್ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಸಿ, ವಿ ಶುಡ್ ಹ್ಯಾವ್ ಕೋಆರ್ಡಿನೇಷನ್, ಕೋಆಪರೇಷನ್ ಬಿಟ್ವೀನ್ labor department and administrative department. If these two departments do not have a coordination
or communication or cooperation between them, then they may not be able to reach the goals of organization. ಸಂಸ್ಥೆ ಗುರಿಗಳನ್ನ ರೀಚ್ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. they may not be able to reach the targets. ಒಂದು ಏನು ಗುರಿಗಳಿದಾವೆ, ದೃಷ್ಟಿ ಏನಿದೆ ಅದನ್ನ ತಲುಪಲಿಕ್ಕೆ ಆಗಲ್ಲ. they may not be able to get the profit, ಲಾಭವನ್ನ ಪಡಿಲಿಕ್ಕೆ ಆಗ್ಲಿಕ್ಕಿಲ್ಲ. ಸೊ ಆ ನಿಟ್ಟಿನಲ್ಲಿ ನಾವು ಆ ಒಂದು ಜಾಯಿಂಟ್ ಮ್ಯಾನೇಜ್ಮೆಂಟ್ ಏನಿದೆ ಅಲ್ಲ, ಅದು ಸರಿಯಾಗಿ ನಿರ್ವಹಿಸ್ಕೊಂಡು ಹೋಗ್ಬೇಕು ಅಂತಕ್ಕಂಥದ್ದು. ದೆನ್ ಮೂವಿಂಗ್ ಆನ್, ಪ್ರಿನ್ಸಿಪಲ್ ಆಫ್ ಕಾಂಟ್ರಿಬ್ಯೂಷನ್ ಆನ್ ನ್ಯಾಷನಲ್ ಪ್ರಾಸ್ಪರಿಟಿ, ರಾಷ್ಟ್ರದ ಸಮೃದ್ಧಿಗೆ ಕೊಡುಗೆಯನ್ನು ನೀಡೋದು. ಎಟ್ ದ ಎಂಡ್ ನಾನು ಅವಾಗಲೇ ಏನ್ ಸೆಕ್ಷನ್ಸ್ ಗಳು ಹೇಳಿದೆ, ಪ್ಯಾಕಿಂಗ್ ಸೆಕ್ಷನ್ ಆಗಿರಬಹುದು, ಲೇಬಲಿಂಗ್ ಸೆಕ್ಷನ್ ಆಗಿರಬಹುದು, ಸೀಲ್ ಸೆಕ್ಷನ್ ಆಗಿರಬಹುದು, ಆರ್ ಪ್ರಾಡಕ್ಟ್ ಸೆಕ್ಷನ್ ಆಗಿರಬಹುದು, ಪ್ರಾಡಕ್ಟ್ ಪ್ರಿಪೇರ್ ಸೆಕ್ಷನ್ ಆಗಿರ್ಬೋದು. ಇವರೆಲ್ಲರ ಮಧ್ಯೆ ಒಳ್ಳೆಯ ಒಂದು ಟೀಮ್ ಸ್ಪಿರಿಟ್, ಒಳ್ಳೆಯ ಕೋಆರ್ಡಿನೇಷನ್, ಒಳ್ಳೆಯ ಒಂದು ಸಹಕಾರ ಇಲ್ಲ ಅಂತಂದಾಗ ಅಲ್ಲಿ ಆ ಒಂದು ಸಂಸ್ಥೆಯ ಅಭಿವೃದ್ಧಿ ಆಗಲ್ಲ. ಸಂಸ್ಥೆಯ ಅಭಿವೃದ್ಧಿ ಆಗ್ಲಿಲ್ಲ ಅಂತಂದ್ರೆ ಅಲ್ಲಿ ದೇಶದ ಅಭಿವೃದ್ಧಿಗೆ ಅದು ಕಾರಣೀಕರ್ತ ಆಗ್ಲಿಕ್ಕಿಲ್ಲ. ನಾನು ಅದಕ್ಕೆ ಹೇಳೋದು, ಇನ್ಫೋಸಿಸ್ ಆಗಿರ್ಬೋದು, ವಿಪ್ರೋ ಆಗಿರ್ಬೋದು, ಟಾಟಾ ಆಗಿರ್ಬೋದು, ಕಿರ್ಲೋಸ್ಕರ್ ಆಗಿರ್ಬೋದು, ಇವುಗಳನ್ನ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಮನ್ನಣೆ ಸಿಕ್ಕಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವುಗಳನ್ನ ನಾವು ಗುರುತಿಸ್ತೀವಿ ಅಂತಂದ್ರೆ ಅದಕ್ಕೆ ಮುಖ್ಯ ಕಾರಣ ಏನು ಅಂತಂದ್ರೆ ಅವರ ಟೀಮ್ ಸ್ಪಿರಿಟ್, ಅವರ ಮಧ್ಯೆ ಇರ್ತಕ್ಕಂಥ ಒಂದು ಕೋಆರ್ಡಿನೇಷನ್, ಅವರ ಮಧ್ಯೆ ಇರ್ತಕ್ಕಂತಹ ಒಂದು ಕಮಿಟ್ಮೆಂಟ್, ಅವರನ್ನ ಏನು ಉತ್ತಮ ಹೆಸರನ್ನ ಪಡ್ಕೊಳ್ಳಿಕ್ಕೆ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿರೋದು. ಅದರ ಜೊತೆಗೆ ದೇ ಹ್ಯಾವ್ ಕಾಂಟ್ರಿಬ್ಯೂಟೆಡ್ ಮಚ್ ಫಾರ್ ನೇಷನ್ ಡೆವಲಪ್ಮೆಂಟ್. ಫಾರ್ ಎಕ್ಸಾಂಪಲ್, ಇವಾಗ ಇನ್ಫೋಸಿಸ್ ಅವರು ಏನು ಪ್ರತಿ ಸಲನು ನೆರೆ ಹಾವಳಿ ಆದಾಗ, ಪ್ರವಾಹಗಳು ಬಂದಾಗ, ಅಗೇನ್ ಈ ಕರೋನಾ ಸಂದರ್ಭದಲ್ಲಿ ದೇ ಹ್ಯಾವ್ ಗಿವನ್ ಲಾಟ್ ಆಫ್ ಅಮೌಂಟ್ ಟು ದ ಗವರ್ನಮೆಂಟ್ ಟು ಯುಟಿಲೈಸ್ ಫಾರ್ ದ needy people. And Tata Institute, Tata Industry or Tata Company has given a lot of amount to the government for the upliftment of needy people. So ಇದೆಲ್ಲವೂ ರಾಷ್ಟ್ರದ ಸಮೃದ್ಧಿಗೆ, ರಾಷ್ಟ್ರದ ಅಭಿವೃದ್ಧಿಗೆ ಅವರು ತಮ್ಮದೇ ಆಗಿರ್ತಕ್ಕಂಥ ಹೆಸರನ್ನ, ಇವತ್ತು ಭಾರತ ದೇಶವನ್ನ ಯಾರಾದ್ರೂ ನೆನೆಸ್ಕೊಳ್ತಾರೆ ಅಂತಂದ್ರೆ ಇಟ್ ಈಸ್ ಓನ್ಲಿ ಬಿಕಾಸ್ ಆಫ್ ದ ಟ್ಯಾಲೆಂಟ್ಸ್ ಆಫ್ ಇಂಡಿಯನ್ಸ್. ಭಾರತ ದೇಶದಲ್ಲಿ ವಾಸಿಸ್ತಾ ಇರ್ತಕ್ಕಂತಹ ಜನರ ಒಂದು ಜ್ಞಾನಕ್ಕೆ ನಾವು ನೆನೆಸ್ಕೊಳ್ತಕ್ಕಂಥ. ಅದೆಷ್ಟೋ ಇವತ್ತು ಅಮೆರಿಕಾದಲ್ಲಿ ಆಪಲ್ ಕಂಪನಿಯಲ್ಲಿ ಆಗಿರ್ಬೋದು, ಅಮೆರಿಕಾದ ಎಷ್ಟೋ ಇಂಡಸ್ಟ್ರಿಗಳಲ್ಲಿ, ಎಷ್ಟೋ ಕಂಪನಿಗಳಲ್ಲಿ ಭಾರತೀಯರು ಅಲ್ಲಿ ಹೋಗಿ ಕೆಲಸಗಳನ್ನು ನಿರ್ವಹಿಸ್ತಾ ಇದ್ದಾರೆ. ರೈಟ್, ಇಟ್ ಈಸ್ ಬಿಕಾಸ್ ಆಫ್ ಅವರ ಟ್ಯಾಲೆಂಟು. ಇವತ್ತು ಎಷ್ಟೋ ಜನ ಕಂಪನಿಯವರು ನೀವು ನೋಡಿರ್ಬೋದು, ಅಮೆರಿಕಾದ ಒಂದು ಪ್ರೆಸಿಡೆನ್ಸಿ ಇದರಲ್ಲಿ ನಮ್ಮ ದೇಶದ ಎಷ್ಟೋ ಜನರು ಇವತ್ತು ಆಪ್ತ ಕಾರ್ಯದರ್ಶಿಗಳಾಗಿ, ಫಾರ್ ಎಕ್ಸಾಂಪಲ್ ಗುರುರಾಜ್ ದೇಶಪಾಂಡೆ ಅಂತ ಹೇಳಿ, ಅವರು ಅಮೆರಿಕಾದ ಪ್ರೆಸಿಡೆನ್ಸಿ ಇದರಲ್ಲಿ ಅಧ್ಯಕ್ಷರ ಒಂದು ಸಹವರ್ತಿಗಳಲ್ಲಿ ಇವರ ಹೆಸರು ಕೂಡ ಒಂದು. ಇವರು ಎಷ್ಟೋ ಕೆಲಸಗಳಿಗೆ ಅವರನ್ನ ಸಲಹೆಗಳನ್ನ, ಸೂಚನೆಗಳನ್ನ ಕೊಡತಕ್ಕಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಾಗೆ ಬಹಳಷ್ಟು ಜನ ನಮ್ಮಲ್ಲಿ ಇರ್ತಕ್ಕಂಥದ್ದನ್ನ ನಾವು ನೋಡ್ತೀವಿ. ಸೊ ದ ಕಂಪನೀಸ್ ಮಸ್ಟ್ ಕಾಂಟ್ರಿಬ್ಯೂಟ್ ಫಾರ್ ದ ನ್ಯಾಷನಲ್ ಪ್ರಾಸ್ಪ್ಯಾರಿಟಿ. ಮೂವಿಂಗ್ ಆನ್, ದ ಪ್ರಿನ್ಸಿಪಲ್ ಆಫ್ ಫೈರ್ ರಿವಾರ್ಡ್, ನ್ಯಾಯಯೋಚಿತ ಬಹುಮಾನ, ಫೇರ್ ರಿವಾರ್ಡ್, ನ್ಯಾಯಯೋಚಿತ ಬಹುಮಾನದ ತತ್ವ. ಅಂದ್ರೆ ಕ್ರೆಡಿಟ್ ಏನಿದೆ ಅಲ್ಲ, ಕ್ರೆಡಿಟ್ ಹ್ಯಾಸ್ ಟು ಬಿ ಗಿವನ್ ಟು those people who have been worked for the upliftment. ಆ ಒಂದು ಫೇರ್ ಡಿಸಿಷನ್ ಅಂತ ಏನ್ ಹೇಳ್ತೀವಲ್ಲ, ಫೇರ್ ರಿವಾರ್ಡ್ ಅಂತ ಏನ್ ಹೇಳ್ತೀವಲ್ಲ, ದಟ್ ಹ್ಯಾಸ್ ಟು ಬಿ ಗಿವನ್ ಟು ದ ವರ್ಕಿಂಗ್ ಕಮ್ಯುನಿಟಿ, ನಾಟ್ ಅಡ್ಮಿನಿಸ್ಟ್ರೇಟಿವ್. ಅಡ್ಮಿನಿಸ್ಟ್ರೇಟಿವ್ ಅವರು ಬರೀ ಪ್ಲಾನ್ ಮಾಡ್ತಾರೆ, ಆಕ್ಷನ್ ಪ್ಲಾನ್ ಗಳನ್ನ ಮಾಡ್ತಾರೆ, ಪ್ರೋಗ್ರಾಮ್ಸ್ ಗಳನ್ನ ಡೆವಲಪ್ ಮಾಡ್ತಾರೆ, ಬಟ್ ಅದನ್ನ ಇಂಪ್ಲಿಮೆಂಟ್ ಮಾಡೋರು ಯಾರು? ಲೇಬರ್ ವರ್ಗದವರು. ಸೊ that reward has to be, fair reward has to be given to the people,
ಇನ್ ಜಸ್ಟಿಫೈಯಬಲ್ ಮ್ಯಾನರ್, ಒಂದು ನ್ಯಾಯ ಯೋಚಿತವಾಗಿರ್ತಕ್ಕಂತಹ ಒಂದು ಗುಣದಲ್ಲಿ ಅದನ್ನ ನಾವು ಅವರಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತಕ್ಕಂಥದ್ದು. ದೆನ್ ದ ಪ್ರಿನ್ಸಿಪಲ್ ಆಫ್ ಎಫೆಕ್ಟಿವ್ ಯುಟಿಲೈಸೇಷನ್ ಆಫ್ ಹ್ಯೂಮನ್ ರಿಸೋರ್ಸಸ್, ಮಾನವ ಸಂಪನ್ಮೂಲಗಳನ್ನ ಬಹಳ ಪರಿಣಾಮಕಾರಿಯಾಗಿ ಬಳಕೆ ಮಾಡ್ಕೊಳ್ತಕ್ಕಂಥ ತತ್ವ. ನಾನು ಅದಕ್ಕೆ ಅವಾಗ್ಲೇ ಹೇಳಿದೆ, ಏನು, ಸರಿಯಾದ ವ್ಯಕ್ತಿಯನ್ನ ಸರಿಯಾದ ಸ್ಥಳಕ್ಕೆ, ಸರಿಯಾದ ಒಂದು ಕೆಲಸಕ್ಕೆ, ಸರಿಯಾದ ಸಮಯಕ್ಕೆ, ಸರಿಯಾದ ಸಮಯಕ್ಕೆ ಆಯ್ಕೆ ಮಾಡಿಕೊಂಡು ಅವನಿಂದ ಕೆಲಸಗಳನ್ನು ತೆಗೆದುಕೊಳ್ಳುವುದೇನಿದೆಯಲ್ಲ, ಅದು ಒಂದು ಮಾನವ ಸಂಪನ್ಮೂಲವನ್ನ ಬಹಳ ಅಚ್ಚುಕಟ್ಟಾಗಿ ನಿಭಾಯಿಸ್ಕೊಂಡು ಬಂದಿರತಕ್ಕಂಥದ್ದಕ್ಕೆ ಒಂದು ಉದಾಹರಣೆ ಅಂತೇಳಿ ನಾವು ಹೇಳ್ಬೋದು. ಸೊ ಇಷ್ಟು ಫಂಡಮೆಂಟಲ್ ಪ್ರಿನ್ಸಿಪಲ್ಸ್ ಆಫ್ human resource management, and tomorrow we will discuss widely accepted principles of HRMs, but till today this is enough. ಇದರಲ್ಲಿ ನಿಮ್ಗೆ ಏನಾದರೂ ಪ್ರಶ್ನೆಗಳಿದ್ರೆ you can discuss with me, or if you want to add something you can add. core components ಅಲ್ಲಿ and fundamental principles of HRM ಅಲ್ಲಿ ಏನಾದರೂ ಪ್ರಶ್ನೆಗಳಿದ್ರೆ ಕೇಳಬಹುದು. Have any questions? No, sir. Okay then, fine. We will meet tomorrow with other components. Okay, sir.